10ನೇ ತರಗತಿ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದ್ವಿ. ಸಾಮಾನ್ಯ ಹೆಸರು, ಅಣುಸೂತ್ರ ಮತ್ತು ಅವುಗಳ ರಾಸಾಯನಿಕ ಹೆಸರು, ಹೀಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಣ. 1. ಚಲುವ ಪುಡಿ CaOCl2, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಅಡಿಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್, ಅಡಿಗೆ ಉಪ್ಪು ಸಾಮಾನ್ಯ ಹೆಸರು, ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಹಾಗೆಯೇ ಲವಣಗಳು, ಅವುಗಳ ತಯಾರಿಕೆ ಮತ್ತು ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2. ಇದನ್ನು ಹೇಗೆ ತಯಾರಿಸ್ತಾರೆ ಅಂತಂದರೆ, ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವ ಪುಡಿ ತಯಾರಿಸ್ತಾರೆ. ರಾಸಾಯನಿಕ ಸಮೀಕರಣ ನೋಡ್ಕೊಳ್ಳಿ. ಇದರ ಉಪಯೋಗಗಳು: ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ನಾರುಗಳಿಗೆ ಬಿಳುಪು ನೀಡಲು ಬಳಸ್ತಾರೆ. ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಬಳಸ್ತಾರೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಗಳಿಂದ ಮುಕ್ತಿಗೊಳಿಸಲು ಸೋಂಕು ನಾಶಕವಾಗಿ ಬಳಸ್ತಾರೆ. ಎರಡನೇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಇದರ ತಯಾರಿಕೆ: ಜಿಪ್ಸಮನ್ನು 373 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಉಂಟಾಗ್ತದೆ. ಇದರ ಉಪಯೋಗಗಳು: ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಮೂಳೆ ಮುರಿತಕ್ಕೆ ಆಧಾರ ನೀಡಲು ಬಳಸ್ತಾರೆ. ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನುಣುಪಾದ ಮೇಲ್ಮೈ ನಿರ್ಮಿಸಲು ಇದನ್ನು ಬಳಸ್ತಾರೆ. 3. ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್. ಇದರ ತಯಾರಿಕೆ: ಸೋಡಿಯಂ ಕಾರ್ಬೋನೇಟ್ನ ಪುನರ್ ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾ ಉತ್ಪತ್ತಿಯಾಗ್ತದೆ. ಇದರ ಉಪಯೋಗಗಳು: ಗಾಜು, ಸಾಬೂನು, ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ. ಬೋರಾಕ್ಸ್ ಉತ್ಪಾದಿಸಲು ಬಳಸ್ತಾರೆ. ನೀರಿನ ಶಾಶ್ವತ ಗಡುಸ್ತನ ನಿವಾರಣೆಗೆ ಬಳಸ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಇದನ್ನು ಬಳಸ್ತಾರೆ. ಹಾಗೆಯೇ ಅಡಿಗೆ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದರ ತಯಾರಿಕೆ ಹೇಗೆ ಮಾಡ್ತಾರೆ ಅಂತಂದರೆ, ಸೋಡಿಯಂ ಕ್ಲೋರೈಡ್ನ ಪರ್ಯಾಪ್ತ ದ್ರಾವಣದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾ ಅನಿಲಗಳನ್ನು ಹಾಯಿಸಿದಾಗ ಅಡಿಗೆ ಸೋಡಾ ಉತ್ಪತ್ತಿ ಆಗ್ತದೆ. ಇದರ ಉಪಯೋಗಗಳು: ಜಠರದ ಹೆಚ್ಚುವರಿ ಆಮ್ಲವನ್ನು ತಟಸ್ಥೀಕರಣಗೊಳಿಸಲು ಆಮ್ಲಶಾಮಕವಾಗಿ ಬಳಸ್ತಾರೆ. ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಇದನ್ನು ಬಳಸ್ತಾರೆ. ಹಾಗೆಯೇ ಫಿಸಿಕ್ಸ್ನಲ್ಲಿ ಕಣ್ಣಿನ ದೋಷಗಳು, ವ್ಯಾಖ್ಯಾನ, ಅದರ ಲಕ್ಷಣಗಳು ಅಥವಾ ಕಾರಣಗಳು, ಇದಕ್ಕೆ ಸಂಬಂಧಪಟ್ಟಿರುವಂಥ ಪರಿಹಾರಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು ಸಮೀಪ ದೃಷ್ಟಿ, ಮಯೋಫಿಯಾ ಅಂತ ಕರೀತಾರೆ. ವ್ಯಾಖ್ಯಾನ ಹೇಗೆ ಅಂದರೆ, ವ್ಯಕ್ತಿಯು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂತಹ ಕಣ್ಣಿನ ಸ್ಥಿತಿಯನ್ನು ನಾವು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ಅಂತ ಕರೀತಾರೆ. ಲಕ್ಷಣಗಳು ಹೆಂಗಿರ್ತವೆ ಅಂತಂದರೆ, ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಇರ್ತದೆ. ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ. ಇದಕ್ಕೆ ಪರಿಹಾರ ಏನು ಅಂದರೆ, ಸೂಕ್ತ ಸಾಮರ್ಥ್ಯವುಳ್ಳ ನಿಮ್ನ ಮಸೂರ ಬಳಸಿ ಸರಿಪಡಿಸ್ಬೋದು. 2. ದೂರದೃಷ್ಟಿ ಹೈಪರ್ ಮಯೋಫಿಯಾ ಅಂದರೆ, ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ಕಣ್ಣಿನ ಸ್ಥಿತಿಯನ್ನು ಹೈಪರ್ ಮೆಟ್ರೋಫಿಯಾ ಅಂತ ಕರೀತಾರೆ. ಲಕ್ಷಣಗಳು: ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರ್ತದೆ. ಕಣ್ಣುಗುಡ್ಡೆಯು ಅತಿ ಚಿಕ್ಕವಾಗಿರ್ತದೆ. ಇದಕ್ಕೆ ಪರಿಹಾರ ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರ ಬಳಸಿ ಸರಿಪಡಿಸ್ಬೋದು. 3. ಪ್ರಿಸ್ಬಯೋಫಿಯಾ ವಯಸ್ಸಾದಂತೆ ಕೆಲವರಿಗೆ ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಸರಿಪಡಿಸುವ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಕಣ್ಣಿನ ಈ ದೋಷವನ್ನು ಪ್ರಿಸ್ಬಯೋಫಿಯಾ ಅಂತ ಕರೀತಾರೆ. ಲಕ್ಷಣಗಳು ಹೆಂಗಿರ್ತವೆ ಅಂದರೆ, ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು. ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು. ಇದಕ್ಕೆ ಪರಿಹಾರ ದ್ವಿಸಂಗಮ ಮಸೂರವಾಗಿದೆ. ಕ್ಯಾಟ್ರಾಕ್ಟ್ ಅಂದರೆ ಕಣ್ಣಿನ ಪೊರೆ. ಇದರ ವ್ಯಾಖ್ಯಾನ: ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗ್ತದೆ. ಈ ಒಂದು ಲಕ್ಷಣವನ್ನು ನಾವು ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಅಂತ ಕರೀತಾರೆ. ಇದು ಭಾಗಶಃ ಅಥವಾ ಪೂರ್ಣ ದೃಷ್ಟಿ ನಷ್ಟ ಉಂಟು ಮಾಡ್ತದೆ. ಇದಕ್ಕೆ ಪರಿಹಾರ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಮೂಲಕ ಕಣ್ಣಿನ ದೃಷ್ಟಿ ಪುನರ್ಸ್ಥಾಪಿಸಲು ಸಾಧ್ಯವಿದೆ. ಧನ್ಯವಾದಗಳು.